ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ. ಇಸ್ರೇಲ್ ಟ್ರಂಪ್ಗೆ ದೊಡ್ಡ ಅವಮಾನ ಮಾಡಿದೆ. ಮತ್ತೊಂದು ಕಡೆ ಇರಾನ್ ಯುದ್ಧದಲ್ಲಿ ಟ್ರಂಪ್ ಹೊಸ ನಿರ್ಧಾರ ತಗೊಂಡಿದ್ದಾರೆ. ಅತ್ತ ರಷ್ಯಾದಲ್ಲಿ ಭೀಕರ ಉಗ್ರ ದಾಳಿಯಾಗಿದ್ದು, ಇತ್ತ ಪಾಕಿಸ್ತಾನದಲ್ಲಿನ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇಸ್ರೇಲ್ ಮಾಡಿರೋ ಹೊಸ ದಾಳಿಗಳ ಅಪ್ಡೇಟ್ ಕೊಟ್ಬಿಡ್ತೀವಿ. ಗಲ್ಫ್ನಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲೇ ಇಸ್ರೇಲ್ ಗಾಜಾ, ಲೆಬನಾನ್ ಮೇಲೆ ಮತ್ತೆ ದಾಳಿ ಮಾಡಿದೆ. ಈ ಮೂಲಕ ಟ್ರಂಪ್ ಮಾತು ಕೆಲ್ಸಕ್ಕೆ ಬಾರದ್ದು ಅನ್ನೋದನ್ನ ಇಸ್ರೇಲ್ ಮತ್ತೆ ಪ್ರೂವ್ ಮಾಡಿದೆ. ಒಂದಿನದ ಹಿಂದಷ್ಟೇ ಗಾಜಾದಲ್ಲಿ ಪೂರ್ತಿ ಶಾಂತಿ ಆಗತ್ತೆ, ಯಾರೂ ಯಾರ ಮೇಲೆ ದಾಳಿ ಮಾಡಲ್ಲ, ಎಲ್ಲಾ ಸರಿ ಹೋಗುತ್ತೆ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದ್ರು. ಆದ್ರೆ ಆ ಮಾತು ಹೇಳಿ ಕೆಲವೇ ಗಂಟೆಗಳು ಕಳೆದಿಲ್ಲ. ಆಗ್ಲೇ ಶನಿವಾರ ರಾತ್ರಿ ಮತ್ತೆ ಗಾಜಾ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ. ಕನಿಷ್ಠ 8 ಮಂದಿ ಸಾವನ್ನಪ್ಪಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಗಾಜಾದ ಮೆಡಿಕಲ್ ಸಪ್ಲೈ ವೇರ್ ಹೌಸ್ಗೂ ಡ್ಯಾಮೇಜ್ ಆಗಿದೆ ಅಂತ ಗಾಜಾ ಅಧಿಕಾರಿಗಳು ಹೇಳಿದ್ದಾರೆ. ಇದು ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ನಡೆಸಿದ ದೊಡ್ಡ ಆಪರೇಷನ್ ಅಂತ ಹೇಳಲಾಗ್ತಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಇಸ್ರೇಲ್ ಸೇನೆ, ನಾವು ಹಮಾಸ್ಗಳ ಶಸ್ತ್ರಾಗಾರ ಟಾರ್ಗೆಟ್ ಮಾಡಿದ್ವಿ. ಹಮಾಸ್ಗಳು ಆಸ್ಪತ್ರೆಗಳನ್ನ ಉಗ್ರ ಶಿಬಿರಗಳಾಗಿ ಮಾಡ್ಕೊಂಡಿದ್ದಾರೆ. ಇದನ್ನ ಇಸ್ರೇಲಿನ ವಿರುದ್ಧ ಬಳಸ್ತಿದ್ರು. ಹೀಗಾಗಿ 5 ಕಡೆ ಏರ್ ಸ್ಟ್ರೈಕ್ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿದೆ. ಇತ್ತ ಈ ದಾಳಿಯನ್ನ ಪ್ಯಾಲೆಸ್ತೀನ್ ಅಥಾರಿಟಿ ಖಂಡಿಸಿದೆ. ಇಂಥ ಹೇಡಿ ಕೆಲಸವನ್ನ ಯಾವತ್ತೂ ಕ್ಷಮಿಸೋಕ್ಕಾಗಲ್ಲ, ಆಸ್ಪತ್ರೆ ಸಿಬ್ಬಂದಿ ಮೇಲೂ ದಾಳಿಯಾಗಿದೆ ಅಂತ ಹೇಳಿದೆ. ಇನ್ನು ಈ ಕಡೆ ಇರಾನ್ನ ಪ್ರಮುಖ ಪ್ರಾಕ್ಸಿ ಹಿಜ್ಬುಲ್ಲಾವನ್ನ ಕೂಡ ಇಸ್ರೇಲ್ ಟಾರ್ಗೆಟ್ ಮಾಡಿದೆ. ರಾತ್ರೋರಾತ್ರಿ ದಕ್ಷಿಣ ಲೆಬನಾನ್ನಲ್ಲಿ ಹಲವು ಹಿಜ್ಬುಲ್ಲಾ ಫೈಟರ್ಸ್ ಅನ್ನ ಮುಗಿಸಿದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಅಲ್ಲದೆ ಈ ಆಪರೇಷನ್ ವೇಳೆ ನಮ್ಮ ಓರ್ವ ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಇತ ಇಸ್ರೇಲ್ ಕತಾರ್ ಅನ್ನು ಟಾರ್ಗೆಟ್ ಮಾಡಿದೆ. ಹಾಗಂತ ಸೇನೆ ಮೂಲಕ ದಾಳಿ ಮಾಡಿಲ್ಲ. ಆದ್ರೆ ಕತಾರ್ ಇರಾನ್ಗಿಂತ ದೊಡ್ಡ ಶತ್ರು ಅಂತ ಇಸ್ರೇಲ್ನ ಮಾಜಿ ಪ್ರಧಾನಿ, ಅಲ್ಲಿನ ಬಲಪಂಥೀಯ ನಾಯಕ ನೆಫ್ತಾಲಿ ಬೆನೆಟ್ ಹೇಳಿದ್ದಾರೆ. ಇರಾನ್ ನಮ್ಮನ್ನ ನಾಶ ಮಾಡ್ತೀವಿ ಅಂತ ಓಪನ್ ಆಗಿ ಹೇಳುತ್ತೆ, ಆದ್ರೆ ಕತಾರ್ ಒಳಗಿಂದಲೇ ನಮ್ಮನ್ನ ಮುಗಿಸ್ತದೆ ಅಂತ ನೆಫ್ತಾಲಿ ಬೆನೆಟ್ ಆರೋಪಿಸಿದ್ದಾರೆ. ಅಲ್ಲದೆ ಅಕ್ಟೋಬರ್ 7ರಂದು ದಾಳಿ ಮಾಡಿದ ಉಗ್ರರಿಗೆ ಫಂಡ್ ಮಾಡಿದ್ದು ಅಲ್ ಜಜೀರಾ ಅನ್ನೋ ಕ್ಯಾನ್ಸರ್ ತರಹದ ಮೀಡಿಯಾ ನಡೆಸ್ತಿರೋದು, ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಇಸ್ರೇಲ್ ವಿರೋಧಿ ಚಟುವಟಿಕೆ ನಡೆಸ್ತಿರೋದೆಲ್ಲ ಕತಾರ್ ದೇಶಾನೇ ಅಂತ ಬೆನೆಟ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಅವರ ಆಫೀಸ್ಗೂ ಕತಾರ್ ಎಂಟ್ರಿ ಕೊಟ್ಟಿದೆ ಅಂತ ಕತಾರ್ ಗೇಟ್ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಇಸ್ರೇಲ್ನಲ್ಲಿರೋ ಕೆಲವು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು, ಇನ್ಫ್ಲುಯೆನ್ಸರ್ಸ್ ಮತ್ತು ಅಧಿಕಾರಿಗಳು ಕತಾರ್ ಕಡೆಯಿಂದ ದುಡ್ಡು ತಗೊಳ್ತಿದ್ದಾರೆ. ಹೀಗಾಗಿ ಮುಂದಿನ ಎಲೆಕ್ಷನ್ನಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಕತಾರ್ ಅನ್ನ ಶತ್ರು ದೇಶ ಅಂತ ಡಿಕ್ಲೇರ್ ಮಾಡ್ತೀವಿ ಅಂತ ಬೆನೆಟ್ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಕತಾರ್, ಬೆನೆಟ್ ತಮ್ಮ ರಾಜಕೀಯ ಲಾಭಕ್ಕಾಗಿ ಸುಳ್ಳು ಹಬ್ಬಿಸುತ್ತಿದ್ದಾರೆ ಅಂತ ಹೇಳಿದೆ. ಅಂದಾಗೆ 2 ದಿನಗಳ ಹಿಂದೆ ಕೂಡ ಕತಾರ್ ಇರಾನ್ನ IRGCಗೆ ಹಣ ಕೊಡ್ತಿದೆ ಅಂತ ನೆಫ್ತಾಲಿ ಬೆನೆಟ್ ಹೇಳಿದ್ರು. ಹಾಗೆ ಹಮಾಸ್ಗಳಿಗೆ ಹಣ ಸಹಾಯ, ಆಶ್ರಯ ಎಲ್ಲವನ್ನ ಕತಾರ್ ಕೊಡುತ್ತೆ ಅಂತ ಇಸ್ರೇಲ್ಗೆ ಮೊದಲಿಂದಲೂ ಸಿಟ್ಟಿದೆ. ನಿಮ್ಗೆ ನೆನಪಿರ್ಬೋದು, ಕಳೆದ ವರ್ಷ ಇಸ್ರೇಲ್ ಕತಾರ್ ರಾಜಧಾನಿ ದೋಹಾದ ಮೇಲೇನೆ ಏರ್ ಸ್ಟ್ರೈಕ್ ಮಾಡಿತ್ತು. ಹಮಾಸ್ ಲೀಡರ್ಸ್ನ ಮುಗ್ಸೋಕೆ ಈ ಅಟ್ಯಾಕ್ ಮಾಡಿದ್ವಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹೇಳಿದ್ರು. ಆಮೇಲೆ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇಬ್ರು ಶಾಂತಿ ಒಪ್ಪಂದ ಮಾಡ್ಕೊಂಡಿದ್ರು. ಈಗ ಇಸ್ರೇಲ್ನಲ್ಲಿ ಎಲೆಕ್ಷನ್ಗೆ ಕೆಲವೇ ದಿನಗಳು ಇರೋ ಟೈಮಲ್ಲಿ ನೆಫ್ತಾಲಿ ಬೆನೆಟ್ ಈ ತರ ಹೇಳಿದ್ದಾರೆ. ಇತ್ತ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ದಿಢೀರ್ ಅಂತ ಬ್ರೇಕ್ ಬಿದ್ದಿದೆ. ಇರಾನ್ ವಿರುದ್ಧ ಮಾಡಬೇಕಿದ್ದ ದೊಡ್ಡ ದಾಳಿಯನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕ್ಯಾನ್ಸಲ್ ಮಾಡಿದ್ದಾರೆ. ಯಾವ ತರ ದಾಳಿ ಅಂತ ಹೇಳಿಲ್ಲ, ಆದ್ರೆ ಅಣು ದಾಳಿಗೆ ಮುಂದಾಗಿದ್ವಿ ಅನ್ನೋ ತರ ಟ್ರಂಪ್ ಮಾತನಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಟ್ರಂಪ್, 2ನೇ ಮಹಾಯುದ್ಧದ ಬಳಿಕ ಯಾವತ್ತೂ ಕಾಣದೇ ಇರೋ ತರ ದಾಳಿ ಮಾಡೋಕೆ ಅಮೆರಿಕ ಸಜ್ಜಾಗಿತ್ತು. ನಾವು ದಾಳಿ ಮಾಡೋದಕ್ಕೆ ಸಂಪೂರ್ಣವಾಗಿ ರೆಡಿ ಆಗಿದ್ವಿ. ಆದ್ರೆ ಇರಾನ್ ಮತ್ತು ಮಿಡ್ಲ್ ಈಸ್ಟ್ನ ಇತರ ದೇಶಗಳು ದಾಳಿ ಮಾಡದಂತೆ ನಮಗೆ ಮನವಿ ಮಾಡಿದ್ವು ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ನಾವೆಲ್ಲರೂ ಸೇರಿ ಒಂದು ಹೊಸ ಒಪ್ಪಂದದ ಷರತ್ತುಗಳಿಗೆ ಈಗಾಗಲೇ ಒಪ್ಕೊಂಡಿದ್ದೀವಿ. ಈ ಒಪ್ಪಂದದ ಪ್ರಕಾರ ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಓಪನ್ ಮಾಡಬೇಕು, ಹಾಗೆ ಇರಾನ್ ತನ್ನ ಅಣು ಬೆದರಿಕೆಯನ್ನ ಶಾಶ್ವತವಾಗಿ ನಿಲ್ಲಿಸಬೇಕು ಅಂತ ಷರತ್ತು ಹಾಕಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಜಗತ್ತಿನ ಭವಿಷ್ಯದ ಹಿತದೃಷ್ಟಿಯಿಂದ ನಾನು ಈ ದಾಳಿಯನ್ನ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಇಸ್ರೇಲ್ ಕೂಡ ನಮ್ಮ ಈ ನಿರ್ಧಾರಕ್ಕೆ ಬೆಂಬಲ ಕೊಟ್ಟಿದೆ. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಡೀಲ್ ಮುಗಿಸಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಂದಾಗೆ ಟ್ರಂಪ್ ಈ ಹೇಳಿಕೆ ನೀಡೋದಕ್ಕೂ ಮುನ್ನ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಟರ್ಕಿ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ನಾಯಕರ ಜೊತೆ ಫೋನ್ನಲ್ಲಿ ಮಾತುಕತೆ ನಡೆಸಿದ್ರು. ಅದಾದ್ಮೇಲೆ ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಕೂಡ ಟ್ರಂಪ್ ಜೊತೆ ಮಾತನಾಡಿದ್ರು. ಇರಾನ್ ಮೇಲಿನ ದಾಳಿ ಬಗ್ಗೆ ಆತಂಕ ವ್ಯಕ್ತಪಡಿಸಿ ಪರಿಸ್ಥಿತಿ ತಿಳಿಗೊಳಿಸುವಂತೆ ಮನವಿ ಮಾಡಿದ್ರು ಅಂತ ವರದಿಯಾಗಿತ್ತು. ಇದರ ಬೆನ್ನಲ್ಲೇ ತಾತ್ಕಾಲಿಕವಾಗಿ ಈ ದಾಳಿ ನಿಲ್ಲಿಸಲಾಗಿದೆ. ಆದ್ರೆ ಇರಾನ್ ಜೊತೆ ಡೀಲ್ ಆಗ್ತಿದೆ ಅನ್ನೋ ಟ್ರಂಪ್ ಹೇಳಿಕೆಯನ್ನ ಇರಾನ್ ತಳ್ಳಿ ಹಾಕಿದೆ.
ನಾವು ದಾಳಿ ನಿಲ್ಲಿಸುವಂತೆ ಕೇಳ್ಕೊಂಡಿಲ್ಲ, ಟ್ರಂಪ್ ಹೇಳಿರೋದು ಸುಳ್ಳು ಅಂತ ಇರಾನ್ ಹೇಳಿದೆ. ಇರಾನ್ನ ಸೇನಾಧಿಕಾರಿಗಳನ್ನ ಉಲ್ಲೇಖಿಸಿ ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ಈ ಸುದ್ದಿಯನ್ನ ಪ್ರಕಟಿಸಿವೆ. ಅಲ್ಲದೆ ಗಲ್ಫ್ ದೇಶಗಳ ನಾಯಕರ ಮೇಲೆ ಒತ್ತಡ ಹೇರೋಕೆ ಟ್ರಂಪ್ ಈ ರೀತಿ ಸುಳ್ಳು ಹೇಳ್ತಿದ್ದಾರೆ. ಪ್ರಸ್ತುತ ಇರಾನ್ ಸೇನೆ ಸರ್ವಸನ್ನದ್ಧ ಸ್ಥಿತಿಯಲ್ಲಿದೆ. ಮತ್ತೆ ಸಂಘರ್ಷ ಆದ್ರೆ ಅದು ನಿರ್ಣಾಯಕವಾಗಿರಲಿದೆ ಅಂತ ಇರಾನ್ ಮೀಡಿಯಾಗಳು ವರದಿ ಮಾಡಿವೆ. ಈ ನಡುವೆ ಇಸ್ರೇಲ್ ರಕ್ಷಣೆಗೆ ನಮ್ಮ ಬಳಿ ಅಗತ್ಯ ಇರುವಷ್ಟು ಯುದ್ಧ ನೌಕೆ ಹಾಗೂ ಕ್ಷಿಪಣಿಗಳಿಲ್ಲ ಅಂತ ಅಮೆರಿಕ ಜನರಲ್ ಎಚ್ಚರಿಸಿದ್ದಾರೆ. ಅಮೆರಿಕದ ಯುರೋಪಿಯನ್ ಕಮಾಂಡ್ನ ಮುಖ್ಯಸ್ಥ ಜನರಲ್ ಅಲೆಕ್ಸಿಸ್ ಗ್ರಿಂಕೆವಿಚ್ ಈ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಂತ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ. ಪೆಂಟಗನ್ಗೆ ಈ ಬಗ್ಗೆ ಲೆಟರ್ ಬರೆದು ತಕ್ಷಣವೇ ಮತ್ತೊಂದು ನೇವಿ ಡೆಸ್ಟ್ರಾಯರ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಒಂದ್ ವೇಳೆ ನೀವು ಯುದ್ಧ ನೌಕೆ ಕೊಡದೆ ಹೋದ್ರೆ ನಾವು ದೊಡ್ಡ ನಿರ್ಧಾರ ತಗೋಬೇಕಾಗುತ್ತೆ ಅಂದಿದ್ದಾರೆ. ಅಮೆರಿಕದ ಸ್ವಂತ ಭದ್ರತೆ ಅಥವಾ ಇಸ್ರೇಲ್ ರಕ್ಷಣೆ ಇವೆರಡರಲ್ಲಿ ಒಂದನ್ನ ಆರಿಸಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಅಂದಹಾಗೆ ಈ ಯುರೋಪಿಯನ್ ಕಮಾಂಡ್ ಮೆಡಿಟರೇನಿಯನ್ ಸಮುದ್ರದಲ್ಲಿ ಕಾರ್ಯಾಚರಣೆ ಮಾಡ್ತಿದೆ. ಇರಾನ್ ಮತ್ತು ಯೆಮನ್ನ ಹೌತಿಗಳು ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನ ಹಾರಿಸುತ್ತಿದ್ದಾರೆ. ಅವರ ದಾಳಿಯನ್ನ ತಡೆಯೋಕೆ ಅಮೆರಿಕದ ಯುದ್ಧ ನೌಕೆಗಳು ಅಲ್ಲಿ ಕಾವಲಾಗಿ ನಿಂತಿವೆ. ಇನ್ನೊಂದ್ ಕಡೆ ರಷ್ಯಾದಿಂದ ನ್ಯಾಟೋ ದೇಶಗಳಿಗೆ ಎದುರಾಗೋ ಬೆದರಿಕೆಯನ್ನ ತಡೆಯೋ ಜವಾಬ್ದಾರಿ ಕೂಡ ಇವರ ಮೇಲಿದೆ. ಹೀಗಾಗಿ ಈ ಜನರಲ್ ನಮಗೆ ಒತ್ತಡ ಬೀಳ್ತಿದೆ, ಇಸ್ರೇಲ್ ಕಾಪಾಡಬೇಕಾ ಅಥವಾ ಯುರೋಪ್ ಮತ್ತು ಅಮೆರಿಕ ಭಾಗವನ್ನ ನೋಡ್ಕೋಬೇಕಾ ಅಂತ ಈ ತರ ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತೀಚೆಗಷ್ಟೇ ದಿ ನ್ಯೂಯಾರ್ಕ್ ಟೈಮ್ಸ್ ಕೂಡ ಅಮೆರಿಕದ ಏರ್ ಡಿಫೆನ್ಸ್ ಇಂಟರ್ಸೆಪ್ಟರ್ಗಳ ಕೊರತೆ ಬಗ್ಗೆ ವರದಿ ಮಾಡಿತ್ತು. ಇರಾನ್ ಮೇಲಿನ ದಾಳಿಯನ್ನ ಟ್ರಂಪ್ ತಡೆ ಹಿಡಿಯೋಕೆ ಈ ಇಂಟರ್ಸೆಪ್ಟರ್ಗಳ ಶಾರ್ಟೇಜ್ ಕಾರಣ ಅಂತ ಹೇಳಲಾಗಿತ್ತು. ಅದರ ಬೆನ್ನಲ್ಲೇ ಈ ಮಾಹಿತಿ ಸಿಗ್ತಿದೆ. ಇನ್ನು ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂನವರು ಉಜ್ಜಯಿನಿ, ಮಹಾಕಾಳೇಶ್ವರ್, ಓಂಕಾರೇಶ್ವರ, ನರ್ಮದಾ ರಿವರ್ ಬೋಟಿಂಗ್, ಸಾಂದಿಪಾನಿ ಆಶ್ರಮಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಅನ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಹೊಡೆದಾಟ ಅಪಾಯಕಾರಿ ಹಂತಕ್ಕೆ ಹೋಗ್ತಿದೆ. ನೀರು, ನೆಲ, ಆಕಾಶ ಎಲ್ಲಾ ಕಡೆ ಹೊಡೆದಾಡ್ತಿದ್ದಾರೆ. ಮೊದಲಿಗೆ ರಷ್ಯಾ ದಾಳಿ ಕಡೆ ಬಂದ್ರೆ ರಷ್ಯಾ ಸೇನೆ ಮತ್ತೆ ಯುಕ್ರೇನ್ ಮೇಲೆ ಮಿಸೈಲ್ ಮಳೆಗರೆದಿದೆ. ಯುಕ್ರೇನ್ ರಾಜಧಾನಿ ಕೀವ್ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ. ಕನಿಷ್ಠ 10 ಜನ ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಕೀವ್ನಲ್ಲಿ 10ಕ್ಕೂ ಹೆಚ್ಚು ಕಡೆ ಸ್ಫೋಟದ ಸದ್ದು ಕೇಳಿಸಿದೆ. ಇದರಿಂದ ಬೆಂಕಿ ಕಾಣಿಸಿಕೊಂಡು ಹಲವೆಡೆ ಕರೆಂಟ್ ಕಟ್ ಆಗಿದೆ. ಲಿಥುವೇನಿಯಾದ ರಾಯಭಾರಿ ಕಚೇರಿ ಬಳಿಯೂ ರಷ್ಯಾ ದಾಳಿ ಮಾಡಿದ್ದು ಕಚೇರಿ ಕಿಟಕಿ ಗಾಜುಗಳು ಪುಡಿಪುಡಿಯಾಗಿವೆ. 2 ದಿನಗಳ ಹಿಂದಷ್ಟೇ ರಷ್ಯಾದ ಮಿಸೈಲ್ ಪೋಲೆಂಡ್ನಲ್ಲಿ ಬಿದ್ದಿತ್ತು. ಆ ದಾಳಿಯಲ್ಲಿ ಒಂದೇ ಕುಟುಂಬದ 6 ಜನ ಸೇರಿದಂತೆ ಒಟ್ಟು 8 ಜನ ಸತ್ತಿದ್ರು. ಈಗ ಮತ್ತೊಂದು ನ್ಯಾಟೋ ದೇಶದ ರಾಯಭಾರಿ ಕಚೇರಿಗೂ ಹಾನಿ ಮಾಡಿದೆ. ಇತ್ತ ಯುಕ್ರೇನ್ ಕೂಡ ಸುಮ್ಮನೆ ಕೂತಿಲ್ಲ. ರಷ್ಯಾಗೆ ಸೇರಿದ ದೊಡ್ಡ ಕಂಟೈನರ್ ಹಡಗನ್ನ ಯುಕ್ರೇನ್ ಕಪ್ಪು ಸಮುದ್ರದಲ್ಲಿ ಮುಳುಗಿಸಿದೆ. ಯಾನಿನ ಹೆಸರಿನ 1 ಲಕ್ಷ ಟನ್ ಸಾಮರ್ಥ್ಯದ ಹಡಗನ್ನ ಸಮುದ್ರ ಪಾಲು ಮಾಡಿದೆ. ರಷ್ಯಾದ ಸರ್ಕಾರಿ ಸ್ವಾಮ್ಯದ ಪರಮಾಣು ಸಂಸ್ಥೆ ರೋಸಾಟಮ್ಗೆ ಈ ಹಡಗು ಸೇರಿತ್ತು. ಇದನ್ನ ಫೆಸ್ಕೋ ಅನ್ನೋ ಶಿಪ್ಪಿಂಗ್ ಕಂಪನಿ ಆಪರೇಟ್ ಮಾಡ್ತಿತ್ತು. ನೋವೊರೊಸಿಸ್ಕ್ ಬಂದರು ಬಳಿ ಯುಕ್ರೇನ್ನ 2 ಡ್ರೋನ್ಗಳು ಈ ಹಡಗಿನ ಮೇಲೆ ದಾಳಿ ಮಾಡಿ ಮುಳುಗಿಸಿವೆ. ಆದ್ರೆ ಈ ಹಡಗಲ್ಲಿ ಯಾವುದೇ ಪರಮಾಣು ವಸ್ತುಗಳಿರಲಿಲ್ಲ, ಕೇವಲ ಸಿವಿಲಿಯನ್ ಗೂಡ್ಸ್ ಇತ್ತು. ಫುಡ್ ಹಾಗೂ ಕಟ್ಟಡ ನಿರ್ಮಾಣ ವಸ್ತುಗಳನ್ನ ಸಾಗಿಸಲಾಗ್ತಿತ್ತು ಅಂತ ರಷ್ಯಾ ಹೇಳಿದೆ. ಅದೃಷ್ಟವಶಾತ್ ಹಡಗು ಮುಳುಗೋ ಮುನ್ನ ಅದರಲ್ಲಿದ್ದ ಎಲ್ಲ 17 ಜನ ಸಿಬ್ಬಂದಿಯನ್ನ ರಕ್ಷಿಸಲಾಗಿದೆ. ಈ ನಡುವೆ ರಷ್ಯಾ ರಾಜಧಾನಿ ಮಾಸ್ಕೋದ ಹೃದಯ ಭಾಗದಲ್ಲಿ ದೊಡ್ಡ ದಾಳಿಯಾಗಿದೆ. ಸ್ಫೋಟಕ ಹಿಡಿದು ಬಂದಿದ್ದ ಮಹಿಳೆ ಸೇರಿದಂತೆ ಒಟ್ಟು 3 ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. 21 ಜನ ಗಾಯಗೊಂಡಿದ್ದಾರೆ. ಮಾಸ್ಕೋದ ಫೇಮಸ್ ಇಟಾಲಿಯನ್ ರೆಸ್ಟೋರೆಂಟ್ ಬಾಲ್ಜೆ ರೋಸಿ ಹೊರಗಡೆ ಈ ಘಟನೆ ನಡೆದಿದೆ. ಮನೆಯಲ್ಲಿ ತಯಾರಿಸಿದ್ದ ಸ್ಫೋಟಕವನ್ನ ಹಿಡಿದು ಬಂದಿದ್ದ ಮಹಿಳೆಯನ್ನ ಸೆಕ್ಯೂರಿಟಿ ಗಾರ್ಡ್ ತಡೆದಿದ್ರು. ಮಹಿಳೆ ರೆಸ್ಟೋರೆಂಟ್ ಒಳಗೆ ಹೋಗೋಕೆ ಪ್ರಯತ್ನ ಪಟ್ಟಾಗ ಆಕೆಯನ್ನ ಎಂಟ್ರಿ ಬಳಿಯೇ ತಡೆಯಲಾಗಿತ್ತು. ತಕ್ಷಣವೇ ಅದು ಸ್ಫೋಟ ಆಗಿ ಮಹಿಳೆ, ಸೆಕ್ಯೂರಿಟಿ ಗಾರ್ಡ್ ಹಾಗೂ ಒಬ್ಬ ಕಸ್ಟಮರ್ ಸ್ಥಳದಲ್ಲೇ ಸತ್ತಿದ್ದಾರೆ. ಈ ಸ್ಫೋಟಕವನ್ನ ರಿಮೋಟ್ ಮೂಲಕ ಬೇರೆ ಕಡೆಯಿಂದ ಆಪರೇಟ್ ಮಾಡಿರೋ ಶಂಕೆ ಇದೆ. ಹಾಗೆ ಸ್ಫೋಟಕ ಹಿಡಿದಿದ್ದ ಮಹಿಳೆಗೆ ಅದರಲ್ಲಿ ಸ್ಫೋಟಕ ಇರೋದು ಗೊತ್ತಿತ್ತೋ ಇಲ್ವೋ ಅನ್ನೋ ಬಗ್ಗೆನೂ ತನಿಖೆ ಆಗ್ತಿದೆ. ಅಂದಹಾಗೆ ರಷ್ಯಾದಲ್ಲಿ ಈ ತರ ದಾಳಿ ನಡೆದಿರೋದು ಮೊದಲೇನಲ್ಲ. ಈ ಹಿಂದೆ ಇಸ್ಲಾಮಿಕ್ ಮೂಲಭೂತವಾದಿಗಳು ದಾಳಿ ಮಾಡಿದ್ರು. ರಷ್ಯಾ ಜೊತೆ ಬಡಿದಾಡ್ತಿರೋ ಯುಕ್ರೇನ್ ಕೂಡ ಈ ತರ ದಾಳಿ ಮಾಡಿರೋ ನಿದರ್ಶನ ಇದೆ. ಈಗಾಗಲೇ ಈ ತರದ ದಾಳಿಗಳಲ್ಲಿ ರಷ್ಯಾದ ಸೇನಾಧಿಕಾರಿಗಳು ಕೂಡ ಸಾವನ್ನಪ್ಪಿದ್ದಾರೆ. ಕಳೆದ ಜೂನ್ನಲ್ಲಿ ಕಾರ್ನಲ್ಲಿ ಸ್ಫೋಟಕ ಇಟ್ಟು ದಾಳಿ ಮಾಡಲಾಗಿತ್ತು. ಅಲ್ಲಿ ರಷ್ಯಾದ ಹಿರಿಯ ಸೇನಾಧಿಕಾರಿ ಸಾವನ್ನಪ್ಪಿದ್ರು. ಇನ್ನು ಪಾಕಿಸ್ತಾನದಲ್ಲಿ ಅಲ್ಲಿನ ಭದ್ರತಾ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಜುಲೈ 1 ತಿಂಗಳಲ್ಲಿ ಉಗ್ರ ದಾಳಿ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದಲ್ಲಿ ಕನಿಷ್ಠ 606 ಮಂದಿ ಮೃತಪಟ್ಟಿದ್ದಾರೆ. ಹಾಗೆ 232 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಮೂಲದ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಫಾರ್ ಕಾನ್ಫ್ಲಿಕ್ಟ್ ಅಂಡ್ ಸೆಕ್ಯೂರಿಟಿ ಸ್ಟಡೀಸ್ PICSS ಅನ್ನೋ ಥಿಂಕ್ ಟ್ಯಾಂಕ್ ಈ ರಿಪೋರ್ಟ್ ರಿಲೀಸ್ ಮಾಡಿದೆ. ಈ ಪೈಕಿ ಜುಲೈನಲ್ಲಿ ಕನಿಷ್ಠ 8 ದಾಳಿಗಳಲ್ಲಿ ದಾಳಿಕೋರರು ತಮ್ಮನ್ನ ತಾವೇ ಸ್ಫೋಟ ಮಾಡಿಕೊಂಡಿದ್ದಾರೆ. ಇನ್ನು ಈ ತಿಂಗಳಲ್ಲಿ 66 ಅಪಹರಣ ಕೇಸ್ಗಳು ವರದಿಯಾಗಿವೆ. ಇನ್ನು ಮೃತಪಟ್ಟವರಲ್ಲಿ 112 ಮಂದಿ ಭದ್ರತಾ ಸಿಬ್ಬಂದಿ ಇದ್ರು.
401 ಉಗ್ರರು ಸತ್ತಿದ್ದಾರೆ ಅಂತ ಪಾಕ್ ಸಂಸ್ಥೆ ಹೇಳಿದೆ. ಹಾಗೆ 74 ನಾಗರಿಕರು ಇದ್ರೆ 19 ಜನ ಪೀಸ್ ಕಮಿಟಿಯ ಸದಸ್ಯರಿದ್ರು ಅಂತ ರಿಪೋರ್ಟ್ನಲ್ಲಿದೆ. ಅಂದಹಾಗೆ ಪಾಕಿಸ್ತಾನ ಜಗತ್ತಿನಲ್ಲೇ ಅತಿ ಹೆಚ್ಚು ಉಗ್ರದಾಳಿ ಮತ್ತು ಅಶಾಂತವಾಗಿರೋ ದೇಶಗಳ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಆಫ್ರಿಕಾದ ಮಾಲಿ, ಬುರ್ಕಿನಾ ಫಾಸೋ, ಸುಡಾನ್, ಈ ಕಡೆ ಮಯನ್ಮಾರ್, ಯೆಮೆನ್ಗಿಂತ ಪಾಕಿಸ್ತಾನದಲ್ಲಿ ಅಶಾಂತಿ ಜಾಸ್ತಿ. ಅಫ್ಘಾನಿಸ್ತಾನಕ್ಕಿಂತ ಹೆಚ್ಚಿನ ದಾಳಿಗಳು ಪಾಕಿಸ್ತಾನದಲ್ಲಿ ಆಗ್ತವೆ. ಹೀಗಾಗಿ ಪಾಕಿಗಳಿಗೆ ನಂಬರ್ 1 ಪಟ್ಟ ಸಿಕ್ಕಿದೆ. ಇನ್ನು ಅಮೆರಿಕದಲ್ಲಿ ಮತ್ತೊಂದು ಗುಂಡಿನ ದಾಳಿ ನಡೆದಿದೆ. ಇಡಾಹೋದ ಟ್ವಿನ್ ಫಾಲ್ಸ್ನಲ್ಲಿರೋ ಇನ್ ಅಂಡ್ ಔಟ್ ಬರ್ಗರ್ ರೆಸ್ಟೋರೆಂಟ್ ಹತ್ರ ಘಟನೆ ನಡೆದಿದೆ. ದುರಂತದಲ್ಲಿ 3 ಜನ ಸತ್ತಿದ್ದಾರೆ, 5 ಜನರಿಗೆ ಗಾಯಗಳಾಗಿವೆ. ಗುಂಡು ಹಾರಿಸಿದವನು ಕೂಡ ಸತ್ತಿದ್ದಾನೆ ಅಂತ ಟ್ವಿನ್ ಫಾಲ್ಸ್ ಪೊಲೀಸ್ ಚೀಫ್ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಅಮೆರಿಕದ ವಾಷಿಂಗ್ಟನ್ ರಾಜ್ಯದಲ್ಲಿ ಭೀಕರ ಕಾಡ್ಗಿಚ್ಚು ಹೊತ್ಕೊಂಡಿದೆ. ಯಾವ ಮಟ್ಟಿಗೆ ಅಂದ್ರೆ ಆಗ್ಲೇ 2,50,000 ಎಕರೆ ಪ್ರದೇಶ ಬೆಂಕಿಗಾಹುತಿಯಾಗಿದೆ. ಇದರಿಂದ ಸ್ಪೋಕೇನ್ ಅನ್ನೋ ಏರಿಯಾದಲ್ಲಿ ಪವರ್ ಕಟ್ ಆಗಿದೆ. ಸಾವಿರಾರು ಜನರನ್ನ ಸೇಫ್ ಜಾಗಕ್ಕೆ ಸ್ಥಳಾಂತರ ಮಾಡ್ತಿದ್ದಾರೆ. ರಾಜ್ಯಾದ್ಯಂತ 1 ಡಜನ್ಗೂ ಹೆಚ್ಚು ಕಡೆ ಬೆಂಕಿ ಹೊತ್ಕೊಂಡಿದೆ. ಅದರಲ್ಲಿ 1,34,000 ಎಕರೆ ವ್ಯಾಪಿಸಿರೋ ಕೈಸರ್ ಕ್ಯಾನ್ಯಾನ್ ಫೈರ್ ಅತಿ ದೊಡ್ಡದು. ಇದನ್ನ ನಂದಿಸೋಕೆ 4,000 ಸಿಬ್ಬಂದಿ ಹೋರಾಡ್ತಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಜೋರಾದ ಗಾಳಿ ಮತ್ತು ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಬೆಂಕಿ ನಂದಿಸೋಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ವಾಷಿಂಗ್ಟನ್ ಗವರ್ನರ್ ಬಾಬ್ ಫರ್ಗೂಸನ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಇನ್ನು ಮೆಡಿಟರೇನಿಯನ್ ಸಮುದ್ರದಲ್ಲಿರೋ ಸ್ಪೇನ್ನ ಸಿಯೂಟಾ ಪ್ರದೇಶಕ್ಕೆ ಮೊರೊಕ್ಕೋದಿಂದ ಸಾವಿರಾರು ಜನ ನುಗ್ತಿದ್ದಾರೆ. ಈಗ ಇದನ್ನ ತಡೆಯೋಕೆ ಸ್ಪೇನ್ ಸಮುದ್ರದಲ್ಲಿ 500 ಮೀಟರ್ ಉದ್ದದ ಬ್ಯಾರಿಯರ್ ಅಂದ್ರೆ ತಡೆಗೋಡೆ ಕಟ್ಟಿದೆ. ಗಾಳಿ ತುಂಬಿರೋ ಈ ಬ್ಯಾರಿಯರ್ ನೀರಿನಿಂದ 30ರಿಂದ 70 ಸೆಂಟಿಮೀಟರ್ ಮೇಲೆ ಮತ್ತು 1 ಮೀಟರ್ ಕೆಳಗಡೆ ಇರುತ್ತೆ. ಇದರ ಮಧ್ಯೆ ಸಿವಿಲ್ ಗಾರ್ಡ್ಗಳ ಬೋಟ್ ಓಡಾಡೋಕೆ ಜಾಗ ಬಿಡಲಾಗಿದೆ. ಇನ್ನು ಈ ನುಗ್ಗಾಟದಲ್ಲಿ ಕಾಲ್ತುಳಿತ ಮತ್ತು ನೀರಿನಲ್ಲಿ ಮುಳುಗಿ 67 ಜನ ಸತ್ತಿದ್ದಾರೆ. ಇದು ಯುರೋಪ್ನಲ್ಲಿ ದೊಡ್ಡ ಮಾನವೀಯ ಬಿಕ್ಕಟ್ಟು ಸೃಷ್ಟಿ ಮಾಡಿದೆ. ಇನ್ನು ಮೊರೊಕ್ಕಾದಿಂದ ಬಂದಿದ್ದ 50,000 ಜನರಲ್ಲಿ 48 ಗಂಟೆಯೊಳಗೆ 48,000 ಜನರನ್ನ ವಾಪಸ್ ಮೊರಾಕೋಗೆ ಕಳಿಸಲಾಗಿದೆ ಅಂತ ಸ್ಪೇನ್ ಹೇಳಿದೆ. ಇನ್ನು ಮಿಡ್ಲ್ ಈಸ್ಟ್ ಉದ್ವಿಗ್ನತೆ ನಡುವೆ ಇರಾಕ್ ಮತ್ತು ಟರ್ಕಿ ಮಹತ್ವದ ಒಪ್ಪಂದ ಮಾಡಿಕೊಂಡಿವೆ. ಹಾರ್ಮುಜ್ ಉದ್ವಿಗ್ನತೆಯಿಂದ ತೈಲ ರಫ್ತಿಗೆ ಆಗ್ತಿರೋ ಸಮಸ್ಯೆ ತಪ್ಪಿಸೋಕೆ ಟರ್ಕಿಯ ಸೆಹಾನ್ ಪೈಪ್ಲೈನ್ ಬಳಸೋಕೆ ಡೀಲ್ ಮಾಡಿಕೊಂಡಿವೆ. ಇರಾಕ್ನ ಕಿರ್ಕುಕ್ನಿಂದ ಟರ್ಕಿಯ ಸೆಹಾನ್ ಬಂದರಿನವರೆಗೆ ಈ ಪೈಪ್ಲೈನ್ ಮೂಲಕ ತೈಲ ಸಪ್ಲೈ ಆಗಲಿದೆ. ಈ ಒಪ್ಪಂದದ ಪ್ರಕಾರ ದಿನಕ್ಕೆ ಕನಿಷ್ಠ 7.5 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ರಫ್ತು ಮಾಡಲಾಗುತ್ತೆ. 2023ರಿಂದ ಈ ಪೈಪ್ಲೈನ್ ಬಹುತೇಕ ಬಂದ್ ಆಗಿತ್ತು. ಇದೀಗ ಇದನ್ನ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗುತ್ತದೆ. ಇನ್ನು ಭಾರತ ಮತ್ತು ಚೀನಾ ನಡುವಿನ ಗಡಿ ವ್ಯಾಪಾರ ಮತ್ತೆ ಶುರುವಾಗಿದೆ. ಕೊರೋನಾ ಗಲ್ವಾನ್ ಸಂಘರ್ಷದ ಕಾರಣದಿಂದ ಕಳೆದ 6 ವರ್ಷಗಳಿಂದ ಬಂದ್ ಆಗಿದ್ದ ಬಾರ್ಡರ್ ಟ್ರೇಡ್ ರಿಓಪನ್ ಆಗಿದೆ. ಸಿಕ್ಕಿಂನ ನಾಥುಲಾ, ಉತ್ತರಾಖಂಡದ ಲಿಪುಲೇಖ್ ಹಾಗೂ ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಪಾಸ್ ಮೂಲಕ ವಹಿವಾಟು ಶುರುವಾಗಿದೆ. ನಾಥುಲಾ ಗಡಿಯಲ್ಲಿ ಉಭಯ ದೇಶಗಳ ಅಧಿಕಾರಿಗಳು ನೋ ಮ್ಯಾನ್ಸ್ ಲ್ಯಾಂಡ್ನಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಇಲ್ಲಿ ಸೋಮವಾರದಿಂದ ಗುರುವಾರದವರೆಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ನೀಡಲಾಗಿದೆ. ಬೆಳಗ್ಗೆ 7:30ಕ್ಕೆ ಗೇಟ್ ಓಪನ್ ಆಗಲಿದ್ದು ಒಬ್ಬ ವ್ಯಾಪಾರಿ ದಿನಕ್ಕೆ 2 ಲಕ್ಷ ರೂಪಾಯಿವರೆಗೆ ವಹಿವಾಟು ಮಾಡಬಹುದು. ಇನ್ನು ಉತ್ತರಾಖಂಡದ ಲಿಪುಲೇಖ್ ಪಾಸ್ ಮೂಲಕ 16 ವ್ಯಾಪಾರಿಗಳು ಹಾಗೂ 4 ಸಿಬ್ಬಂದಿಯ ಮೊದಲ ಬ್ಯಾಚ್ ಟಿಬೆಟ್ಗೆ ಹೋಗಿದೆ. ಚೀನಾ ಕಡೆಯಿಂದ ಕೇವಲ 20 ಜನರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದು 2019ರ ಹಳೆ ವ್ಯಾಪಾರಿಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಇತ್ತ ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಮೂಲಕ ಕೂಡ 16 ಭಾರತೀಯ ವ್ಯಾಪಾರಿಗಳು ಕುದುರೆಗಳ ಮೂಲಕ ಟಿಬೆಟ್ನ ಶಿಪ್ಕಿ ಗ್ರಾಮಕ್ಕೆ ತೆರಳಿದ್ದಾರೆ. ಇಲ್ಲಿ ಸಾಂಪ್ರದಾಯಿಕ ವಸ್ತು ವಿನಿಮಯ ಪದ್ಧತಿಯಲ್ಲೇ ವ್ಯಾಪಾರ ನಡೆಯಲಿದ್ದು ನವೆಂಬರ್ 30ರವರೆಗೆ ಈ ಮಾರ್ಗ ಓಪನ್ ಇರಲಿದೆ. ಭಾರತೀಯ ವ್ಯಾಪಾರಿಗಳು ಗಡಿಯಾಚೆ 72 ಗಂಟೆಗಳ ಕಾಲ ಇರಲು ಅವಕಾಶ ಕಲ್ಪಿಸಲಾಗಿದೆ. ಭಾರತದಿಂದ ಡ್ರೈ ಫ್ರೂಟ್ಸ್, ಮಸಾಲೆ, ಕರಕುಶಲ ವಸ್ತುಗಳು ಸೇರಿದಂತೆ 36 ಬಗೆಯ ವಸ್ತುಗಳ ರಫ್ತಿಗೆ ಅವಕಾಶವಿದೆ. ಹಾಗೆ ಚೀನಾದಿಂದ ಉಣ್ಣೆ, ಪಶ್ಮಿನಾ, ಚೀನಾ ಕ್ಲೇ ಸೇರಿದಂತೆ 20 ಬಗೆಯ ವಸ್ತುಗಳನ್ನು ತರಲು ಪರ್ಮಿಷನ್ ಕೊಡಲಾಗಿದೆ. ಇನ್ನು ಚೀನಾ ಈಗ ಮತ್ತೆ ಫಿಲಿಪೈನ್ಸ್ ಅನ್ನ ಕೆಣಕುವ ಕೆಲಸ ಮಾಡಿದೆ. ವಿವಾದಿತ ದಕ್ಷಿಣ ಚೀನಾ ಸಮುದ್ರದಲ್ಲಿರೋ ಸ್ಕಾರ್ಬರೋ ಶೋಲ್ ಪ್ರದೇಶದ ಸುತ್ತ ಡ್ರಿಲ್ ನಡೆಸಿದೆ. ಚೀನಾದ ನೌಕಾಪಡೆ ಮತ್ತು ವಾಯುಪಡೆ ಒಟ್ಟಾಗಿ ಈ ಡ್ರಿಲ್ ನಡೆಸಿವೆ. ಇದರ ಬಗ್ಗೆ ರಿಯಾಕ್ಟ್ ಮಾಡಿರೋ ಚೀನಾ ಸೇನೆ ಕೆಲವೊಂದು ದೇಶಗಳ ಕ್ರಮಗಳು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗೆ ಅಡ್ಡಿ ಉಂಟು ಮಾಡ್ತಿವೆ. ಅವುಗಳಿಗೆ ರೆಸ್ಪಾನ್ಸ್ ಕೊಡೋಕೆ ಈ ಡ್ರಿಲ್ ಅಗತ್ಯ ಅಂತ ಚೀನಾ ಹೇಳಿದೆ. ಅಂದಹಾಗೆ ಸ್ಕಾರ್ಬರೋ ಶೋಲ್ ಪ್ರದೇಶಕ್ಕಾಗಿ ಫಿಲಿಪೈನ್ಸ್ ಮತ್ತು ಚೀನಾ ದಶಕಗಳಿಂದ ಕಿತ್ತಾಡ್ತಿವೆ. ಕಳೆದ ವಾರವಷ್ಟೇ 2 ಕಡೆಯ ಹಡಗುಗಳು ಮುಖಾಮುಖಿಯಾಗಿದ್ವು. ಮೊದಲು ಚೀನಾ ಬೋಟ್ ನಮ್ಮ ಹತ್ರಕ್ಕೆ ಬಂತು, ಅದನ್ನ ದೂರಕ್ಕೆ ಓಡಿಸೋಕೆ ನಮ್ಮ ಬೋಟ್ಗಳು ಅದರ ಹತ್ರಕ್ಕೆ ಹೋದ್ವು. ಆಗ ಚೀನಾ ಸಿಬ್ಬಂದಿ ನಮ್ಮ ಸಿಬ್ಬಂದಿ ಮೇಲೆ ಮರದ ಲಾಠಿಯಿಂದ ದಾಳಿ ಮಾಡಿದ್ರು ಅಂತ ಫಿಲಿಪೈನ್ಸ್ ಆರೋಪಿಸಿತ್ತು. ಆದ್ರೆ ಚೀನಾ ಇದನ್ನ ನಿರಾಕರಿಸಿತ್ತು.
ಮೊದಲು ಫಿಲಿಪೈನ್ಸ್ ನಮಗೆ ಪ್ರಚೋದನೆ ನೀಡಿತು. ಫಿಲಿಪೈನ್ಸ್ ಬೋಟ್ಗಳು ನಮ್ಮ ದೋಣಿಗಳಿಗೆ ಬಂದು ಡಿಕ್ಕಿ ಹೊಡೆದ್ವು. ಅದಕ್ಕೆ ನಾವು ಫಿಲಿಪೈನ್ಸ್ನ ನೌಕಾ ಸಿಬ್ಬಂದಿನ ಟಾರ್ಗೆಟ್ ಮಾಡಿದ್ವಿ ಅಂತ ಚೀನಾ ಹೇಳಿತ್ತು. ಇದಾದ ನಂತರ ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಸಂಘರ್ಷವೂ ನಡೆಯಿತು. ಆಕ್ಷೇಪಣೆ ವ್ಯಕ್ತಪಡಿಸೋಕೆ ಎರಡೂ ಕಡೆಯವರು ಪರಸ್ಪರ ರಾಯಭಾರಿಗಳಿಗೆ ಸಮನ್ಸ್ ನೀಡಿದ್ರು. ಈಗ ಈ ಬೆಳವಣಿಗೆ ಆಗಿದೆ. ಇನ್ನು ದಕ್ಷಿಣ ಅಮೆರಿಕದ ಪೆರು ದೇಶದಲ್ಲಿ ಲಘು ವಿಮಾನ ಪತನವಾಗಿ 13 ಜನ ಸಾವನ್ನಪ್ಪಿದ್ದಾರೆ. 11 ಜನ ಪ್ಯಾಸೆಂಜರ್ಸ್ ಹಾಗೂ 2 ಪೈಲಟ್ಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಪೆರುವಿನ ಪ್ರಸಿದ್ಧ ನಾಸ್ಕಾ ಲೈನ್ಸ್ ಬಳಿ ಈ ಘಟನೆ ನಡೆದಿದೆ. ವಿಮಾನ ಪತನಕ್ಕೆ ನಿಖರ ಕಾರಣ ಇನ್ನೂ ಗೊತ್ತಾಗಿಲ್ಲ. ಈ ಬಗ್ಗೆ ತನಿಖೆ ಶುರುವಾಗಿದೆ. ಇನ್ನು ಸ್ಕಾಟ್ಲೆಂಡ್ನಲ್ಲಿ ನಡೆಯುತ್ತಿರೋ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಮಹಿಳೆಯರ 51 ಕೆಜಿ ಬಾಕ್ಸಿಂಗ್ನಲ್ಲಿ ಸಾಕ್ಷಿ ಚೌಧರಿ ಚಿನ್ನದ ಪದಕ ಗೆದ್ದಿದ್ದಾರೆ. 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಭಾರತಕ್ಕೆ ಮತ್ತೊಂದು ಗೋಲ್ಡ್ ತಂದುಕೊಟ್ಟಿದ್ದಾರೆ. ಹಾಗೆ 70 ಕೆಜಿ ವಿಭಾಗದಲ್ಲಿ ಅರುಂಧತಿ ಚೌಧರಿ ಕೂಡ ಚಿನ್ನದ ಪದಕ ಗೆದ್ದಿದ್ದಾರೆ. ಇನ್ನು 75 ಕೆಜಿ ವಿಭಾಗದಲ್ಲಿ ಲವ್ಲಿನಾ ಬೋರ್ಗೊಹೇನ್ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇತ್ತ ಪುರುಷರ ಬಾಕ್ಸಿಂಗ್ನಲ್ಲಿ ಸಚಿನ್ ಶಿವಾಜ್ 60 ಕೆಜಿ ವಿಭಾಗದಲ್ಲಿ ಗೋಲ್ಡ್ ಗೆದ್ದಿದ್ದಾರೆ. 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಪಂಗಲ್ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು 90 ಕೆಜಿ ಪ್ಲಸ್ ವಿಭಾಗದಲ್ಲಿ ನರೇಂದರ್ ಬರ್ವಾಲ್ ಬೆಳ್ಳಿ ಪದಕ ವಿನ್ ಆಗಿದ್ದಾರೆ. ಬಾಕ್ಸಿಂಗ್ ಹೊರತಾಗಿ ಜೂಡೋದಲ್ಲಿ ಉನ್ನತಿ ಶರ್ಮಾ 63 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ. ಇನ್ನು 5000 ಮೀಟರ್ ಓಟದಲ್ಲಿ ಭಾರತದ ಅಥ್ಲೀಟ್ ಗುಲ್ವೀರ್ ಸಿಂಗ್ ಕಂಚಿನ ಪದಕ ಪಡೆದಿದ್ದಾರೆ. ಈ ಮೂಲಕ 13 ಚಿನ್ನ ಸೇರಿ 39 ಪದಕಗಳನ್ನು ಪಡೆದು ಭಾರತ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಬಂದಿದೆ. 61 ಚಿನ್ನ ಸೇರಿ 148 ಪದಕಗಳನ್ನು ಪಡೆದು ಆಸ್ಟ್ರೇಲಿಯಾ ಮೊದಲ ಸ್ಥಾನವನ್ನ ಕಾಯ್ದುಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.